ಚಿಹ್ನೆಯೇ ಲೇಖನ ಚಿಹ್ನೆ ಎನ್ನುವರು. ಲೇಖನ ಚಿಹ್ನೆಯ ಬಗ್ಗೆ ಅವರ ಬಾಯಿಂದಲೇ ಅವರ ಪರಿಚಯವನ್ನು ತಿಳಿಯೋಣ. ನಾನು ಪೂರ್ಣ ವಿರಾಮ ಚಿಹ್ನೆ. ಒಂದು ಪೂರ್ಣ ಕೂಡಿದ ವಾಕ್ಯದ ಕೊನೆಯಲ್ಲಿ ನನ್ನನ್ನು ಬಳಸುತ್ತಾರೆ. ಉದಾಹರಣೆ, ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ. ನಾನು ವಾಕ್ಯವಿಸ್ತನ ಚಿಹ್ನೆ. ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಮತ್ತು ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ನನ್ನನ್ನು ಬಳಸುತ್ತಾರೆ. ಉದಾಹರಣೆ, ಕನ್ನಡದಲ್ಲಿ ಪರ್ಷಿಯನ್, ಇಂಗ್ಲಿಷ್, ಪೋರ್ಚುಗೀಸ್ ಎಂಬ ಭಾಷೆಯ ಪದಗಳನ್ನು ಬಳಸುತ್ತಾರೆ. ನನ್ನ ಹೆಸರು ಉದ್ದಣ ಚಿಹ್ನೆ. ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ನನ್ನನ್ನು ಬಳಸುತ್ತಾರೆ. ಉದಾಹರಣೆಗೆ, ಶಿಕ್ಷಣವು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ಎಲ್ಲರ ಅಜನ್ಮಸಿದ್ಧ ಹಕ್ಕಾಗಬೇಕು ಎಂದು ವಿಶ್ವೇಶ್ವರಯ್ಯ ಅವರು ಹೇಳಿದ್ದಾರೆ. ಈ ವಾಕ್ಯದಲ್ಲಿ ನನ್ನನ್ನು ಬಳಸುತ್ತಾರೆ. ನನ್ನ ಹೆಸರು ಪ್ರಶ್ನಾರ್ಥಕ ಚಿಹ್ನೆ. ಪ್ರಶ್ನೆ ರೂಪದ ಪದಗಳ ಮುಂದೆ ವಾಕ್ಯಗಳ ಮುಂದೆ ನನ್ನನ್ನು ಬಳಸುತ್ತಾರೆ. ಉದಾಹರಣೆ, ದಾಶರಥಿ ಯಾರು, ಯಾರು ಎಂಬ ಪದದ ಮುಂದೆ ನನ್ನನ್ನು ಬಳಸುತ್ತಾರೆ. ನಾನು ಭಾವಸೂಚಕ ಚಿಹ್ನೆ. ಹರ್ಷ, ಆಶ್ಚರ್ಯ, ಸಂತೋಷ ಪದಗಳ ವಿಚಾರ, ದುಃಖವನ್ನು ಮುಂತಾದ ಪದಗಳ ಮುಂದೆ ನನ್ನನ್ನು ಬಳಸುತ್ತಾರೆ. ಉದಾಹರಣೆ, ಅಯ್ಯೋ ಈಗ ನನ್ನ ಹೆಸರು ಅರ್ಧವಿರಾಮ ಚಿಹ್ನೆ. ಆಧುನಿಕ ಉಪಯೋಗಗಳಲ್ಲಿ ಒಂದು ಪ್ರಧಾನ ವಾಕ್ಯಕ್ಕೆ ಬಂದ